ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿವತ್ತು ಸುಂದರವಾಗಿರ್ತಕ್ಕಂಥ ಒಂದು ಹೊಸ ಟಾಪಿಕನ್ನು ನೋಡ್ತಾ ಇದ್ದೀವಿ. ಹೊಸ ಸುದ್ದಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನೇಮಕಾತಿಗೆ ಅರ್ಜಿ ಆಹ್ವಾನ. ಬಹಳ ಖುಷಿ ಅನ್ನಿಸ್ತಾ ಇದೆ. ಬಹಳ ದಿನಗಳಿಂದ ಬೋಧಕೇತರ ಹುದ್ದೆಗಳ ನೇಮಕಾತಿ ಆಗಿರಲಿಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಕಾಂಪಿಟೇಷನನ್ನು ಮಾಡಲಿಕ್ಕೆ ಬೇರೆ ಬೇರೆ ನಗರಗಳಲ್ಲಿ ರೂಮ್ ಮಾಡಿಕೊಂಡು ಓದ್ತಕ್ಕಂತಹ ಪರಿಸ್ಥಿತಿ ಬಂದಿತ್ತು. ಅಂಥದ್ರಲ್ಲಿ ಇವತ್ತೇನಾಗಿದೆಪ್ಪ ಅಂತ ಕೇಳಿದ್ರೆ, ಏನು ನಿರಾಶೆ ಆಗಿರ್ತಕ್ಕಂತಹ ಮನಸ್ಸಿಗೆ ಖುಷಿಯನ್ನು ಕೊಡಲಿಕ್ಕೆ ನೇಮಕಾತಿ ಆದೇಶವನ್ನು ಮಾಡಿದ್ದಾರೆ. ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆಲ್ಲ ಅಂತಕ್ಕಂಥದ್ದು. ಯಾಕಂತ ಕೇಳಿದ್ರೆ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಕಾಲ್ಫಾರ್ಮ್ ಆಗ್ತಾವ ಅನ್ನೋದನ್ನು ಹೋಪ್ಸ್ ಇಟ್ಕೊಂಡು ಎಷ್ಟೋ ಕನಸುಗಳನ್ನು ಇಟ್ಕೊಂಡು ಸಿಟಿ ಸೇರಿಕೊಂಡು ರೂಮ್ಗಳನ್ನ ಮಾಡಿಕೊಂಡು ನಾವೇನಾದರೂ ಸಾಧಿಸಬೇಕು ಅಂತಕ್ಕಂತಹ ವಿಚಾರವನ್ನು ಇಟ್ಕೊಂಡು ನಾವೇನು ಮಾಡೀವಪ್ಪ ಅಂತಂದ್ರೆ ಇದಕ್ಕೆ ಹೋಗೀವಿ. ಆದ್ರೆ ಕಾಲ್ಫಾರ್ಮ್ ಮಾಡಲ್ಲ ಅಂತಕ್ಕಂತಹ ಒಂದು ಉದ್ದೇಶ ಇಟ್ಕೊಂಡಾಗ ನಿರಾಶೆಯರಾಗಿ ಮತ್ತೆ ವಾಪಸ್ ಬಂದದ ಉದಾಹರಣೆಗಳದಾವ. ಹಾಗಾಗಿ ನೀವೇನು ನಿರಾಶೆ ಆಗೋ ಅವಶ್ಯಕತೆ ಇಲ್ಲ. ಈಗಾಗಲೇ ಘನ ಸರ್ಕಾರ ನೇಮಕಾತಿ ಅರ್ಜಿಯನ್ನು ಆಹ್ವಾನಿಸಿದೆ. ಬೋಧಕೇತರ 7,267 ಹುದ್ದೆಗಳ ನೇಮಕಾತಿ. ಇದನ್ನು ನೀವು ಸರಿಯಾಗಿ ತಿಳ್ಕೋಬೇಕು. 7,267 ಹುದ್ದೆಗಳ ನೇಮಕಾತಿ. ಸ್ವಲ್ಪ ನೀವು ನೋಡ್ರೆ ಗೊತ್ತಾಗತ್ತ. ಅದ್ಭುತವಾಗಿರ್ತಕ್ಕಂತಹ ಕಾಲ್ಫಾರ್ಮ್ಗಳನ್ನ ಕೊಡ್ತಾ ಇದ್ದಾನೆ. ಅದಕ್ಕೆ ನೀವು ನೋಡಬೇಕು, 7,267 ಹುದ್ದೆಗಳ ಒಟ್ಟು ನೇಮಕಾತಿಯನ್ನು ಸರ್ಕಾರ ಮಾಡಿದೆ. ಇನ್ನು ಹೆಂಗೆ ಯಾವ್ಯಾವ ಕಾಲ್ಫಾರ್ಮನ್ನು ಹೆಂಗೆ ಮಾಡ್ಯಾನ ಅನ್ನೋದ್ರ ಬಗ್ಗೆ ಒಂಚೂರು ನಾವು ತಿಳ್ಕೊಳ್ಳೋಣ. ವೀಕ್ಷಕರೇ, ಪ್ರಾಂಶುಪಾಲರ ಹುದ್ದೆಯನ್ನು 225 ಕರೆದಾನ. ಇನ್ನು ಶಿಕ್ಷಕರು PGT ಇದ್ದವ್ರಿಗೆ 1,460 ಪೋಸ್ಟ್ಗಳದಾವ. ಇನ್ನು ಶಿಕ್ಷಕರ ಹುದ್ದೆಗಳು 3,962 ಅದಾವ. ಮಹಿಳಾ ಸಿಬ್ಬಂದಿ ನರ್ಸ್ 550 ಅದಾವ. ಹಾಸ್ಟೆಲ್ ವಾರ್ಡನ್ 635 ಅದಾವ. ಜೂನಿಯರ್ ಸೆಕ್ರೆಟರಿ ಸಹಾಯಕ ಅಂತಕ್ಕಂಥದ್ದು 228 ಅದಾವ. ಲ್ಯಾಬ್ ಅಜೆಂಡೆಂಟ್ ಅಂತಕ್ಕಂಥದ್ದು 146 ಅದಾವ. ಇನ್ನು ಲೆಕ್ಕಿಗರು 61 ಪೋಸ್ಟ್ ಅದಾವ. ಇನ್ನು ಇದನ್ನು ಅರ್ಜಿ ಹಾಕುವ ದಿನಾಂಕ 23 ಅಕ್ಟೋಬರ್ 2025. ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಈಗಾಗಲೇ ಸ್ಕ್ರೀನ್ ಮೇಲಿದೆ, ಸ್ಕ್ರೀನ್ಶಾಟ್ ಹಿಡ್ಕೊಂಡು ಅದರ ಪ್ರಕಾರ ನೀವು ನೋಡ್ಕೋಬಹುದು. ಇನ್ನು ವಿದ್ಯಾರ್ಹತೆ, ಆಮೇಲೆ ಇಲ್ಲಿ ಇತರ ವಿವರಗಳು ಅಧಿಸೂಚನೆಯಲ್ಲಿದ್ದಾವ. ಇನ್ನು ಪರೀಕ್ಷಾ ದಿನಾಂಕವನ್ನು ಆಮೇಲೆ ಪ್ರಕಟಿಸಲಾಗುವುದು ಅಂತಕ್ಕಂಥದ್ದನ್ನು ಕೊಟ್ಟಾರ. ಈಗಾಗಲೇ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿರಪ್ಪ ಅಂತಂದ್ರೆ ನಿಮಗೆ ಅಡ್ವಾನ್ಸ್ ಆಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ಪೇಪರ್ಗಳಲ್ಲಿ ಬಿಡುವ ವ್ಯವಸ್ಥೆಯನ್ನು ಮಾಡ್ತಾರೆ. ಇನ್ನು ಇಲ್ಲೊಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಾರ. ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಸಿಬ್ಬಂದಿ ಆಯ್ಕೆಗಾಗಿ EMRS ಏಕಲವ್ಯ ಮಾದರಿ ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಅಂತಕ್ಕಂಥದ್ದನ್ನು 2025 ಪರೀಕ್ಷೆಯನ್ನು ಆಯೋಜಿಸಿದೆ. ಈ ನೇಮಕಾತಿ ಅಧಿಸೂಚನೆ ಒಟ್ಟು 7,267 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಿದೆ. ಇವುಗಳಲ್ಲಿ ಪ್ರಾಂಶುಪಾಲರು, ಸ್ನಾತಕೋತ್ತರ ಪದವೀಧರ ಶಿಕ್ಷಕರು, ತರಬೇತಿ ಪಡೆದ ಪದವೀಧರ ಶಿಕ್ಷಕರು, ಮಹಿಳಾ ಸಿಬ್ಬಂದಿ, ದಾದಿ, ಹಾಸ್ಟೆಲ್ ವಾರ್ಡನ್ ಮತ್ತು ಗ್ರಾಮ ಲೆಕ್ಕಿಗಳು ಸೇರಿವೆ. ಆಸಕ್ತ ಅರ್ಹ ಅಭ್ಯರ್ಥಿಗಳು 23/10/2020 ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಅಧಿಕೃತ ವೆಬ್ಸೈಟನ್ನು ನೋಡಬೇಕು, ಇಲ್ಲಿ ಭೇಟಿ ಕೊಡಬೇಕು. ನಿಖರವಾದ ವಿದ್ಯಾರ್ಥಿ ಮತ್ತು ಪರೀಕ್ಷಾ ದಿನಗಳ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಪರಿಶೀಲಿಸಿರಿ ಅಂತ ತಿಳ್ಕೊಂಡು ಭಾಳ ಚೆನ್ನಾಗಿ ಕೊಟ್ಟಾರ. ವೀಕ್ಷಕರೇ, ಖುಷಿ ಆಯ್ತಲ್ಲ? ನೇಮಕಾತಿಗೆ ಅರ್ಜಿ ಆಹ್ವಾನ. ಬೋಧಕೇತರ 7,267. ಇನ್ನೇನು ನಮ್ಮ ಕನಸು ನನಸಾಗುವ ಸಂದರ್ಭ. ಕೈ ಚೆಲ್ಲಿ ಕೂತುವ ಸಂದರ್ಭ ಅಲ್ಲ. ಪ್ರತಿ ಸೆಕೆಂಡ್ಗಳನ್ನು, ಪ್ರತಿ ನಿಮಿಷಗಳನ್ನ ಯೂಸ್ ಮಾಡಿಕೊಂಡು ನಾವು ಏನಾದರೂ ಓದಿದ್ದಾಗಿದ್ರೆ ನಮ್ಮ ಯಶಸ್ಸು ನಮ್ಮ ಜೊತೆ ಇರತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಅದ್ಭುತವಾಗಿರ್ತಕ್ಕಂತಹ ಒಂದು ಕಾಲ್ಫಾರ್ಮ್ ಅದಾವ, ನೋಡ್ಕೊಳ್ರಿ. ಇಲ್ಲಿ ನಾವು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ. ಅದಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ನೀವು ತಲೆ ಕೆಡಿಸ್ಕೊಂಡ್ರೆ ಆರಾಮಾಗಿ ಆಗತ್ತೆ. ಯಾಕಂದರೆ ಇಲ್ಲಿ ಏನಾಗಿದೆ ಅಂದ್ರೆ 7,267 ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾ ಇದ್ದಾನೆ. ಅದರಲ್ಲಿ
ನೀವೆಲ್ಲ ಡಿವೈಡೇಷನ್ ಮಾಡಿ ಕೊಟ್ಟಿದ್ದಾರೆ, ನೋಡ್ಕೊಳ್ರಿ. ಅದ್ರ ಬಗ್ಗೆ ಸರಿಯಾಗಿ ಇರ್ತಕ್ಕಂಥದ್ದನ್ನು, ಅದ್ರ ಬಗ್ಗೆ ಏನಾದರೂ ಬೇಕಾಗಿದ್ದರೆ ಕ್ಲಾರಿಫಿಕೇಷನ್ಸು ಏನಾದರೂ ಬೇಕಾಗಿದ್ದರೆ ನಾನು ಮತ್ತೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ಈ ಚಾನ್ಸನ್ನು ಮಿಸ್ ಮಾಡ್ಕೋಬೇಡ್ರಿ. ಸರಿಯಾಗಿ ಓದ್ಕೊಂಡು ಇದರಲ್ಲಿ ನಂದೊಂದು ಹುದ್ದೆ ಇದರಲ್ಲಿ ಇದೆ ಅಂತಕ್ಕಂಥ ಕಾನ್ಫಿಡೆಂಟ್ ನಮ್ಮಲ್ಲಿದ್ದರೆ ನಾವು ಎಕ್ಸಾಮ್ದಲ್ಲಿ ಪೇಸ್ ಆಗಿ ಗೆಲ್ತೀವಿ. 100% ಯಶಸ್ಸು ನಮ್ಮದೇ ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳ್ತಾ, ದಯವಿಟ್ಟು ನೀವು ಓದಿನತ್ತ ಗಮನ ಕೊಡ್ರಿ. ಈಗಾಗಲೇ ಟೈಮೂ ಬಹಳ ಇಲ್ಲ. ಎಕ್ಸಾಮನ್ನು ಅತಿ ಸಮೀಪದಲ್ಲಿ ಶೀಘ್ರವಾಗಿಯೂ ಕೂಡ ಅಧಿಸೂಚನೆಯನ್ನು ಹೊರಡಿಸ್ಬೋದು, ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡ್ಬೋದು. ಹಾಗಾಗಿ ಕಾಲಹರಣ ಮಾಡದೆ ನಮ್ಮ ಒಂದು ಗುರಿಯತ್ತ, ನಮ್ಮ ಕನಸಿನತ್ತ ನಾವು ಸಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.